ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ನೆಪೋಲಿಯನ್ನ ಮಹಾನ್ ಯುದ್ಧಗಳು ಮತ್ತು ಅವನ ಜೀವನದ ಇತರ ಸಂಗತಿಗಳು. ನ್ಯಾಪೋಲಿಯನ್ಸ್ ಗ್ರೇಟೆಸ್ಟ್ ಬ್ಯಾಟಲ್ಸ್ ಅಂಡ್ ಅದರ್ ಫ್ಯಾಕ್ಟ್ಸ್ ಆಫ್ ಹಿಸ್ ಲೈಫ್. ನಮಗೆ ಆಸಕ್ತಿಯನ್ನುಂಟುಮಾಡುವ ಮಹಾಕಾವ್ಯ. ಚಕ್ರವರ್ತಿಯ ಮರಣದ ನಂತರ 2 ಶತಮಾನಗಳಿಗೂ ಹೆಚ್ಚು ಕಾಲ ನೆಪೋಲಿಯನ್ ಮಹಾಕಾವ್ಯವು ನಮ್ಮನ್ನು ಆಕರ್ಷಿಸುತ್ತಲೇ ಇದೆ. ರಿಡ್ಲಿ ಸ್ಕಾಟ್ ಅವರ ಜೀವನಚರಿತ್ರೆಯ ಸುತ್ತಲಿನ ಬರ್ಡ್ಸ್ನಿಂದ ತೋರಿಸಲಾಗಿದೆ. ನೆಪೋಲಿಯನ್ ಆಯ್ರ ಇತಿಹಾಸದಲ್ಲಿ 20 ಅತ್ಯಂತ ಮಹತ್ವದ ದಿನಾಂಕಗಳು ಮತ್ತು ಯುದ್ಧಗಳನ್ನು ಮರುಶೋಧಿಸಿ. ನೆಪೋಲಿಯನ್ ಬೋನಪಾರ್ಟೆ ಆಗಸ್ಟ್ 15, 1769 ರಂದು ಕಾರ್ಸಿಕಾ ದ್ವೀಪದ ಅಜಾಸಿಯೋದಲ್ಲಿ ಜನಿಸಿದರು. 1793 ಟೌಲನ್ ಮುತ್ತಿಗೆ. ಯುವ ಅಧಿಕಾರಿಯಾಗಿ ಬೊನಾಪಾರ್ಟೆ 25ನೇ ವಯಸ್ಸಿನಲ್ಲಿ ಟೌಲನ್ ಮುತ್ತಿಗೆಯ ಸಮಯದಲ್ಲಿ ಸ್ವತಃ ಹೆಸರು ಮಾಡಿದರು. ಫ್ರೆಂಚ್ ಕ್ರಾಂತಿಯು ಕೆಲವು ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಮತ್ತು ಈ ಯುದ್ಧದಲ್ಲಿ ಅವರು ಬ್ರಿಟಿಷ್ ಮತ್ತು ರಾಜಪ್ರಭುತ್ವದ ಪಡೆಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು. ಅವರ ಸಾಧನೆಗೆ ಅದೇ ವರ್ಷ ಜನರಲ್ ರ್ಯಾಂಕ್ ದೊರೆಯಿತು. 1895 ರಾಜಮನೆತನದ ದಂಗೆ. 2 ವರ್ಷಗಳ ನಂತರ ಪ್ಯಾರಿಸ್ನಲ್ಲಿ ರಾಜಪ್ರಭುತ್ವದ ದಂಗೆಯನ್ನು ನಿಗ್ರಹಿಸುವ ಮೂಲಕ ಜನರಲ್ ಬೋನಪಾರ್ಟೆ ಮತ್ತೊಮ್ಮೆ ತನ್ನನ್ನು ತಾನು ಗುರುತಿಸಿಕೊಂಡರು. ಅವರು ಇನ್ನೊಬ್ಬ ಯುವ ಅಧಿಕಾರಿಯಿಂದ ಸಹಾಯ ಪಡೆದರು. ಅವರು ಜೋಕಿಮ್ ಮುರಾತ್ ಅವರ ಪ್ರಮುಖ ಒಡನಾಡಿಗಳಲ್ಲಿ ಒಬ್ಬರಾಗುತ್ತಾರೆ. 1795 ಜೋಸೆಫಿನ್ ಡಿ ಬ್ಯೂಹರ್ನೈಸ್ ಅವರನ್ನು ಭೇಟಿಯಾಗುವುದು. ಅದೇ ವರ್ಷ ಭವಿಷ್ಯದ ಚಕ್ರವರ್ತಿ ಮಹತ್ವಾಕಾಂಕ್ಷೆಯ ಮಹಿಳೆ ಜೋಸೆಫಿನ್ ಡಿ ಬ್ಯೂಹರ್ನೈಸ್ ಅವರನ್ನು ಭೇಟಿಯಾದರು. ಅವರೊಂದಿಗೆ ಅವರು ಹುಚ್ಚು ಪ್ರೀತಿಯಲ್ಲಿ ಸಿಲುಕಿದರು. ದಂಪತಿಗಳು ಮುಂದಿನ ವರ್ಷ ವಿವಾಹವಾದರು ಮತ್ತು ಜೋಸೆಫಿನ್ 1804 ರಲ್ಲಿ ನೆಪೋಲಿಯನ್ ಜೊತೆಗೆ ಸಾಮ್ರಾಜ್ಞಿ ಕಿರೀಟವನ್ನು ಪಡೆದರು. 1796 ಇಟಾಲಿಯನ್ ಅಭಿಯಾನದ ಪ್ರಾರಂಭ. 1796 ರ ವರ್ಷವು ಇಟಾಲಿಯನ್ ಅಭಿಯಾನ ಮತ್ತು ನೆಪೋಲಿಯನ್ ದಂತಕತೆಯ ಆರಂಭವನ್ನು ಸೂಚಿಸುತ್ತದೆ. ಬೋನಪಾರ್ಟೆ ಹಲವಾರು ಆಸ್ಟ್ರಿಯನ್ ಸೈನ್ಯಗಳ ಮೇಲೆ ವಿಜಯ ಸಾಧಿಸಿದನು ಮತ್ತು ನಂತರ ಫ್ರಾನ್ಸ್ನೊಂದಿಗೆ ಮೈತ್ರಿ ಮಾಡಿಕೊಂಡ ಗಣರಾಜ್ಯಗಳಾಗಿ ದೇಶವನ್ನು ಸಂಘಟಿಸಿದನು. 1798 ಈಜಿಪ್ಟಿನ ದಂಡಯಾತ್ರೆ. ಪ್ಯಾರಿಸ್ಗೆ ಹಿಂದಿರುಗಿದ ನಂತರ ನಾಯಕನಾಗಿ ಸ್ವಾಗತಿಸಲ್ಪಟ್ಟ ಯುವ ಸೈನಿಕನು 1798 ರಲ್ಲಿ ಈಜಿಪ್ಟ್ಗೆ ತಲುಪಿದ ಪೂರ್ವದ ಸೈನ್ಯದ ಕಮಾಂಡ್ ಅನ್ನು ವಹಿಸಿಕೊಂಡನು. ಈ ಸಂದರ್ಭದಲ್ಲಿ ಫ್ರೆಂಚ್ ಭಾಷಾಶಾಸ್ತ್ರಜ್ಞ ಚಾಂಪೋಲಿಯನ್ನಿಂದ ಚಿತ್ರಲಿಪಿಗಳ ಎನಿಗ್ಮಾವನ್ನು ಅರ್ಥೈಸಲಾಯಿತು. 1799 ದಂಗೆ ಡಿಟಾಟ್. 1799 ರಲ್ಲಿ 18 ಬ್ರೂಮೈರ್ ಕ್ರಾಂತಿಕಾರಿ ಕ್ಯಾಲೆಂಡರ್ನಲ್ಲಿ ನವೆಂಬರ್ 9 ದಂಗೆಯಲ್ಲಿ ಬೊನಪಾರ್ಟೆ ತನ್ನನ್ನು ತಾನು ರಾಜಕೀಯ ನಾಯಕನಾಗಿ ಸ್ಥಾಪಿಸಿದನು. ಕ್ರಾಂತಿಕಾರಿ ಡೈರೆಕ್ಟರಿ ಕೊನೆಗೊಂಡಿತು ಮತ್ತು ನೆಪೋಲಿಯನ್ ಮೊದಲ ಕಾನ್ಸುಲ್ ಆದರು. 1804 ನೆಪೋಲಿಯನ್ ಚಕ್ರವರ್ತಿಯ ಕಿರೀಟವನ್ನು ಪಡೆದರು. ನೆಪೋಲಿಯನ್ಗೆ ಈ ಹೊಸ ಸ್ಥಾನಮಾನ ಇನ್ನೂ ಸಾಕಾಗಲಿಲ್ಲ. ಅವರು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಮತ್ತು ಡಿಸೆಂಬರ್ 2, 1804 ರಂದು ಕಿರೀಟವನ್ನು ಪಡೆದರು. ಪೋಪ್ನ ಉಪಸ್ಥಿತಿಯಲ್ಲಿ ನೋಟ್ರೆ ಡೇಮ್ನಲ್ಲಿ ಪಟ್ಟಾಭಿಷೇಕದ ದೃಶ್ಯವನ್ನು ವರ್ಣಚಿತ್ರಕಾರ ಜಾಕ್ವೆಸ್ ಲೂಯಿಸ್ ಡೇವಿಡ್ ಅಮರಗೊಳಿಸಿದರು. ಈ ಸಂದರ್ಭದಲ್ಲಿ ಅವರು ತಮ್ಮ ಪತ್ನಿ ಜೋಸೆಫಿನ್ಗೆ ಪಟ್ಟಾಭಿಷೇಕ ಮಾಡಿದರು. 1805 ಟ್ರಾಫಲ್ಗರ್ ಸೋಲು. ಅಕ್ಟೋಬರ್ 1805 ರಲ್ಲಿ ಫ್ರೆಂಚ್ ನೌಕಾಪಡೆಯು ಟ್ರಾಫಲ್ಗರ್ನಲ್ಲಿ ಹೊರೇಷನ್ ನೆಲ್ಸನ್ ನೇತೃತ್ವದಲ್ಲಿ ಬ್ರಿಟಿಷ್ ನೌಕಾಪಡೆಯ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿತು. ಈ ಯುದ್ಧವು ಖಂಡದಲ್ಲಿ ಫ್ರಾನ್ಸ್ನ ಪ್ರಾಬಲ್ಯದ ಹೊರತಾಗಿಯೂ ಸಮುದ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಇಂಗ್ಲೆಂಡ್ಗೆ ಅವಕಾಶ ಮಾಡಿಕೊಟ್ಟಿತು. 1805 ಆಸ್ಟರ್ಲಿಡ್ಜ್ ಕದನ. ಆದಾಗ್ಯೂ ಫ್ರಾನ್ಸ್ನ ಗ್ರಾಂಡೆ ಆರ್ಮಿಗೆ ವಿಜಯಗಳು ಬರುತ್ತಲೇ ಇದ್ದವು. ಅವನ ಪಟ್ಟಾಭಿಷೇಕದ 1 ವರ್ಷದ ನಂತರ ನೆಪೋಲಿಯನ್ ಆಸ್ಟರ್ಲಿಡ್ಜ್ನಲ್ಲಿ ಆಸ್ಟ್ರಿಯನ್ ಮತ್ತು ರಷ್ಯಾದ ಸೈನ್ಯವನ್ನು ಹತ್ತಿಕ್ಕಿದನು. ಅವರು ಸಂಖ್ಯಾತ್ಮಕ ಶ್ರೇಷ್ಠತೆಯನ್ನು ಹೊಂದಿದ್ದರೂ ಸಹ. 1806 ಜೆನಾ ಕದನ. ಮುಂದಿನ ವರ್ಷ ಪ್ರಷ್ಯಾ ವಿರುದ್ಧದ ಜೆನಾ ವಿಜಯವು ಚಕ್ರವರ್ತಿಗೆ ಪವಿತ್ರ ರೋಮನ್ ಸಾಮ್ರಾಜ್ಯವನ್ನು ವಿಸರ್ಜಿಸಲು ಮತ್ತು ಫ್ರೆಂಚ್ ಪ್ರಭಾವದ ಅಡಿಯಲ್ಲಿ ಜರ್ಮನಿಯನ್ನು ಒಕ್ಕೂಟವಾಗಿ ಮರುಸಂಘಟಿಸಲು ಅವಕಾಶವನ್ನು ನೀಡಿತು. 1807 ರಷ್ಯಾ ವಿರುದ್ಧ ಜಯ. 1807 ರಲ್ಲಿ ನೆಪೋಲಿಯನ್ ರಷ್ಯಾದ ವಿರುದ್ಧ ಐಲಾವ್ ಮತ್ತು ಫ್ರೈಡ್ಲ್ಯಾಂಡ್ನಲ್ಲಿ 2 ನಿರ್ಣಾಯಕ ವಿಜಯಗಳನ್ನು ಗೆದ್ದರು. ಇವು ಖಂಡದ ಬಹುಭಾಗದ ಮೇಲೆ ಅವನಿಗೆ ನಿಯಂತ್ರಣವನ್ನು ನೀಡಿತು. ನಂತರ ಅವರು ರಷ್ಯಾದ ತ್ಸಾರ್ ಅಲೆಕ್ಸಾಂಡರ್ ಜೊತೆ ಶಾಂತಿಯನ್ನು ಮಾಡಿಕೊಂಡರು. 1809 ವಾಗ್ರಾಮ್ ಯುದ್ಧ. 1809 ರಲ್ಲಿ ವಾಗ್ರಾಮ್ನಲ್ಲಿ ಆಸ್ಟ್ರಿಯಾ ವಿರುದ್ಧ ಗ್ರಾಂಡೆ ಆರ್ಮಿ ಮತ್ತೊಂದು ನಿರ್ಣಾಯಕ ವಿಜಯವನ್ನು ಗೆದ್ದರು. ಇದು ದುಬಾರಿ ವಿಜಯವಾಗಿದೆ ಮತ್ತು ಇದನ್ನು ನೆಪೋಲಿಯನ್ ಯುದ್ಧಗಳ ರಕ್ತಸಿಕ್ತ ಯುದ್ಧವೆಂದು ಪರಿಗಣಿಸಲಾಗಿದೆ. 1810 ಆಸ್ಟ್ರಿಯಾದ ಮೇರಿ ಲೂಯಿಸ್ ಜೊತೆ 2ನೇ ಮದುವೆ. ನೆಪೋಲಿಯನ್ ತನ್ನ ಮಹಾನ್ ಪ್ರೀತಿಯನ್ನು ವಿಚ್ಛೇದನ ಮಾಡಿದ ಜೋಸೆಫಿನ್ ಡಿ ಬ್ಯೂಹರ್ನೈಸ್ ಚಿತ್ರ, ಏಕೆಂದರೆ ಅವಳು ಅವನಿಗೆ ಕಾನೂನುಬದ್ಧ ಉತ್ತರಾಧಿಕಾರಿಯನ್ನು ನೀಡಲು ಸಾಧ್ಯವಾಗಲಿಲ್ಲ. ನಂತರ ಅವರು 1810 ರಲ್ಲಿ ಆಸ್ಟ್ರಿಯಾದ ಚಕ್ರವರ್ತಿಯ ಮಗಳು ಮೇರಿ ಲೂಯಿಸ್ ಅವರನ್ನು ವಿವಾಹವಾದರು. ಅವರ ಒಕ್ಕೂಟವು ಸುಮಾರು 20 ವರ್ಷಗಳ ಕಾಲ ಹೋರಾಡುತ್ತಿದ್ದ 2 ದೇಶಗಳ ನಡುವೆ ಶಾಂತಿಯನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಿತು. 1812 ಅದೃಷ್ಟದ ರಷ್ಯಾದ ಅಭಿಯಾನ.
1812ರಲ್ಲಿ ನೆಪೋಲಿಯನ್ ರಷ್ಯಾವನ್ನು ಆಕ್ರಮಿಸಲು ನಿರ್ಧರಿಸಿದರು. ಬೊರೊಡಿನೋದಲ್ಲಿ ಭೀಕರ ಸೋಲಿನ ನಂತರ ಫ್ರೆಂಚ್ ಸೈನ್ಯವು ಹಿಮ್ಮೆಟ್ಟುವಂತೆ ಒತ್ತಾಯಿಸಲಾಯಿತು. ಇದು ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಪ್ರಮುಖ ತಿರುವು. 1813 ರಾಷ್ಟ್ರಗಳ ಕದನ. ಮುಂದಿನ ವರ್ಷ ಮಿತ್ರ ಯುರೋಪಿಯನ್ ಸಾಮ್ರಾಜ್ಯಗಳು ಲೀಪ್ಜಿಗ್ನಲ್ಲಿ ನೆಪೋಲಿಯನ್ ವಿರುದ್ಧ ಹೋರಾಡಿದವು. ರಾಷ್ಟ್ರಗಳ ಕದನ ಎಂದು ಕರೆಯಲ್ಪಡುವಲ್ಲಿ ಅವರು ಅವನನ್ನು ಸೋಲಿಸಿದರು. 1814 ಸಾಮ್ರಾಜ್ಯದ ಅಂತ್ಯ. ಅವನ ಸೈನ್ಯವನ್ನು ಸೋಲಿಸಿದ ನಂತರ ನೆಪೋಲಿಯನ್ ಪದತ್ಯಾಗ ಮಾಡಬೇಕಾಯಿತು. ಮಾಜಿ ಚಕ್ರವರ್ತಿಯನ್ನು ಇಟಲಿಯ ಎಲ್ಬಾ ದ್ವೀಪಕ್ಕೆ ಗಡೀಪಾರು ಮಾಡುವಾಗ ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವವನ್ನು ತಾತ್ಕಾಲಿಕವಾಗಿ ಪುನಃಸ್ಥಾಪಿಸಲಾಗುತ್ತದೆ. 1815 100 ದಿನಗಳು. ನೆಪೋಲಿಯನ್ ಮಾರ್ಚ್ 1815ರಲ್ಲಿ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ತನ್ನ ಹಿಂದಿನ ಬೆಂಬಲಿಗರನ್ನು ಒಟ್ಟುಗೂಡಿಸಿದ. ಅವರೆಲ್ಲರೂ ಪ್ಯಾರಿಸ್ಗೆ ಹಿಂದಿರುಗಿದರು ಮತ್ತು ಎರಡನೇ ಅಲ್ಪಕಾಲಿಕ ಆಳ್ವಿಕೆಯನ್ನು ಪ್ರಾರಂಭಿಸಿದರು. 100 ದಿನಗಳು. 1815 ವಾಟರ್ಲೂನಲ್ಲಿ ಅಂತಿಮ ಪಂದ್ಯ. ಜೂನ್ 1815ರಲ್ಲಿ ನೆಪೋಲಿಯನ್ ಎಲ್ಲಾ ಯುರೋಪಿಯನ್ ಶಕ್ತಿಗಳ ಒಕ್ಕೂಟದ ವಿರುದ್ಧ ವಾಟರ್ಲೂ ಕದನದಲ್ಲಿ ಸೋತರು. ಈ ಸೋಲು ಫ್ರಾನ್ಸ್ನಲ್ಲಿ ಮೊದಲ ಸಾಮ್ರಾಜ್ಯದ ನಿರ್ಣಾಯಕ ಅಂತ್ಯವನ್ನು ಗುರುತಿಸಿತು. 1821 ಸೇಂಟ್ ಹೆಲೆನಾದಲ್ಲಿ ನಿಧನರಾದರು. ಬ್ರಿಟಿಷರಿಂದ ಸೆರೆಹಿಡಿಯಲ್ಪಟ್ಟ ನೆಪೋಲಿಯನ್ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದ ಸೇಂಟ್ ಹೆಲೆನಾ ದೂರದ ದ್ವೀಪದಲ್ಲಿ ಬಂಧಿಸಲ್ಪಟ್ಟನು. ಅಲ್ಲಿ ಅವರು 1821ರಲ್ಲಿ ನಿಧನರಾದರು. ಒಟ್ಟಾರೆಯಾಗಿ ನೆಪೋಲಿಯನ್ ಅವಧಿಯು ದೀರ್ಘವಾಗಿಲ್ಲ, ಆದರೆ ಇದು ಫ್ರಾನ್ಸ್ ಮತ್ತು ಯುರೋಪ್ಗೆ ತೀವ್ರವಾದ ಮತ್ತು ಪ್ರಕ್ಷುಬ್ಧ ಸಮಯವಾಗಿತ್ತು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ